ಸ್ನೇಹಿತರೆ, ಭೂಮಿಯಲ್ಲಿ ರಾಕ್ಷಸರ ಅಟ್ಟಹಾಸ ಎಲ್ಲೆ ಮೀರಿದಾಗ ಭಗವಂತ ಅವತಾರವನ್ನ ಎತ್ತುತ್ತಾನೆ ಎಂದು ನಂಬಲಾಗಿದೆ. ಹಿರಣ್ಯಕಶ್ಯಪುವನ್ನ ಕೊಲ್ಲೋಕೆ ಹೇಗೆ ಮಹಾವಿಷ್ಣುವು ಉಗ್ರ ನರಸಿಂಹನ ಅವತಾರವನ್ನ ತಾಳಿದ್ನೋ ಹಾಗೆಯೇ ಮಹಿಷಾಸುರ ಎಂಬ ದುಷ್ಟ ರಾಕ್ಷಸನನ್ನ ಕೊಲ್ಲೋಕೆ ಆದಿಶಕ್ತಿ ಜಗನ್ಮಾತೆಯೂ ಕೂಡ 9 ಬಗೆಯ ಅವತಾರಗಳನ್ನ ತಾಳಿ ಆತನನ್ನ ಸಂಹರಿಸಿ ತನ್ನನ್ನ ನಂಬಿದ ಭಕ್ತರನ್ನ ಪೊರೆದಳು ಎಂದು ನಮ್ಮ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಮಹಿಷಾಸುರನನ್ನ ಸಂಹರಿಸಿದ ಚಾಮುಂಡಿ ದೇವಿಯು ಮೈಸೂರಿನಲ್ಲಿ ನೆಲೆ ನಿಂತು ಭಕ್ತರನ್ನ ಸಲಹುತ್ತಿದ್ರೆ, ಚಾಮುಂಡಿ ಬೆಟ್ಟದ ಸನಿಹದಲ್ಲೇ ನೆಲೆ ನಿಂತ ಈ ದೇವಿಯು ತನ್ನ ಬಳಿ ಬರುವ ಭಕ್ತರ ಸಂಕಷ್ಟಗಳನ್ನ ನೀಗಿಸುತ್ತಿದ್ದಾಳೆ. ಬನ್ನಿ, ಚಾಮುಂಡಿ ಬೆಟ್ಟದ ಸಮೀಪದಲ್ಲೇ ಇರುವ ಆ ತಾಯಿಯ ದರ್ಶನ ಮಾಡಿ ಕೃತಾರ್ಥರಾಗೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಚಾಮುಂಡಿ ಬೆಟ್ಟದ ಸಮೀಪದಲ್ಲಿಯೇ ತಾಯಿ ಚಾಮುಂಡೇಶ್ವರಿಯ ಸಹೋದರಿಯಾದ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರು ನೆಲೆಸಿದ್ದು, ಈ ತಾಯಿಯನ್ನ ಉತ್ತಾಳಮ್ಮ, ಉತ್ತನಹಳ್ಳಿ ಮಾರಮ್ಮ ಎಂಬೆಲ್ಲ ಹೆಸರಿನಿಂದ ಕರೆಯಲಾಗುತ್ತೆ. ಚಾಮುಂಡಿ ಬೆಟ್ಟದಲ್ಲಿ ತಾಯಿ ಚಾಮುಂಡೇಶ್ವರಿಯು ಪೂರ್ವಕ್ಕೆ ಮುಖ ಮಾಡಿ ನಿಂತಿದ್ರೆ, ಈ ಕ್ಷೇತ್ರದಲ್ಲಿ ಜಗನ್ಮಾತೆಯು ಪಶ್ಚಿಮಕ್ಕೆ ಮುಖ ಮಾಡಿ ನೆಲೆ ನಿಂತು ಭಕ್ತರನ್ನ ಹರಸುತ್ತಿದ್ದಾಳೆ. ಅಲ್ಲದೆ ಮೈಸೂರನ್ನ ರಕ್ಷಿಸುವ ಅಧಿದೇವತೆ ಎಂದು ಈ ದೇವಿಯನ್ನ ಕರೆಯಲಾಗುತ್ತೆ. ದೇಗುಲದ ಗರ್ಭಗುಡಿಯಲ್ಲಿ ನಾಲಿಗೆ ಹೊರಚಾಚಿ ನಿಂತಿರುವ ಭಂಗಿಯಲ್ಲಿ ದೇವಿಯನ್ನ ಪ್ರತಿಷ್ಠಾಪಿಸಲಾಗಿದೆ. ತನ್ನ ಭಕ್ತರಿಗೆ ತೊಂದರೆ ನೀಡುವವರನ್ನ ಈ ದೇವಿಯು ತನ್ನ ಬೆಂಕಿಯಂತ ನಾಲಿಗೆಯಿಂದಲೇ ನುಂಗಿ ಹಾಕ್ತಾಳೆ ಎಂಬ ಮಾತುಗಳಿದ್ದು, ಈ ದೇವಿಯನ್ನ ಭಕ್ತಿಯಿಂದ ಪೂಜಿಸುವವರಿಗೆ ಬದುಕಿನಲ್ಲಿ ಬರುವ ಎಲ್ಲ ಸಂಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತೆ ಎಂದು ಹೇಳಲಾಗುತ್ತೆ. ಹೆಣ್ಣು ಮಕ್ಕಳ ಪಾಲಿಗೆ ಈ ದೇವಿ ಅಷ್ಟೈಶ್ವರ್ಯ ಕರುಣಿಸುವ ಮಾತೆಯಾಗಿದ್ದು, ಇಲ್ಲಿಗೆ ಬಂದು ಉಡಿಯನ್ನ ತುಂಬಿದ್ರೆ ಅವಿವಾಹಿತ ಕನ್ಯೆಯರಿಗೆ ಕಂಕಣ ಭಾಗ್ಯ, ಮದುವೆಯಾದ ಹೆಣ್ಣು ಮಕ್ಕಳಿಗೆ ಕುಂಕುಮ ಭಾಗ್ಯ ಗಟ್ಟಿಯಾಗಿರುವಂತೆ ಆ ತಾಯಿ ಆಶೀರ್ವಾದ ಮಾಡ್ತಾಳೆ ಎನ್ನುವುದು ಈ ದೇಗುಲಕ್ಕೆ ನಡೆದುಕೊಳ್ಳುವ ಮಹಿಳಾ ಭಕ್ತಾದಿಗಳ ಮನದ ಮಾತಾಗಿದೆ. ಇನ್ನು ಈ ದೇಗುಲದಲ್ಲಿ ತಾಯಿಯು ಭಕ್ತರು ಕೇಳುವ ಪ್ರಶ್ನೆಗಳಿಗೆ ಹೂವಿನ ವರವನ್ನ ನೀಡುವ ವಿಶೇಷ ಪವಾಡವು ನಿತ್ಯ ಜರುಗುತ್ತದೆ. ಮನಸ್ಸಿನಲ್ಲಿ ಪ್ರಶ್ನೆಗಳನ್ನ ದೇವಿಯ ಎದುರು ನಿಂತು ಕೇಳಿಕೊಂಡ್ರೆ ಆ ತಾಯಿಯು ಹೂವನ್ನ ಬೀಳಿಸುವುದರ ಮೂಲಕ ಕಾರ್ಯ ಸಿದ್ಧಿಸುತ್ತೋ ಇಲ್ಲವೋ ಎಂದು ಉತ್ತರವನ್ನ ನೀಡ್ತಾಳೆ. ತಾಯಿಯ ಬಲಗಡೆಯಿಂದ ಹೂ ಬಿದ್ದರೆ ಮನಸ್ಸಿನ ಸಂಕಲ್ಪ ನೆರವೇರುತ್ತೆ ಎಂದು, ಎಡಗಡೆಯಿಂದ ಪ್ರಸಾದ ಬಿದ್ದರೆ ಆ ಸಂಕಲ್ಪ ನೆರವೇರುವುದಿಲ್ಲ ಎಂದು ತಾಯಿ ಸೂಚನೆಯನ್ನ ನೀಡ್ತಾಳೆ. ಸುಂದರವಾದ ಗರ್ಭಗೃಹ, ಮುಖಮಂಟಪ, ಪ್ರದಕ್ಷಿಣಾಪಥ, ಪುಟ್ಟದಾದ ಗೋಪುರವನ್ನ ಹೊಂದಿರೋ ಈ ದೇಗುಲವನ್ನ ನೋಡ್ತಾ ಇದ್ರೆ ಬದುಕಿನ ಜಂಜಾಟಗಳೆಲ್ಲವೂ ತಾಯಿಯ ಸಾನ್ನಿಧ್ಯದಲ್ಲಿ ದೂರವಾಗುತ್ತೆ. ಅತ್ಯಂತ ಶಕ್ತಿಶಾಲಿಯಾದ ಈ ದೇವಿಯು ತಾಯಿ ಚಾಮುಂಡೇಶ್ವರಿಯ ಸಹೋದರಿ ಎಂದು ಕರೆಸಿಕೊಳ್ಳೋದ್ರ ಬಗ್ಗೆ ಪುರಾಣದಲ್ಲಿ ಒಂದು ಕತೆ ಕೂಡ ಇದೆ. ಬಹಳ ಹಿಂದೆ ಮಹಿಷಾಸುರ ಎನ್ನುವ ರಾಕ್ಷಸನು ದೇವತೆಗಳಿಗೆ ಹಾಗೂ ಜನರಿಗೆ ತೊಂದರೆ ನೀಡುತ್ತಾ ಜೀವಿಸ್ತಾ ಇರ್ತಾನೆ. ಹೀಗಾಗಿ ಈ ರಕ್ಕಸನನ್ನ ಸಂಹರಿಸಲು ಆದಿಶಕ್ತಿಯು ಚಾಮುಂಡೇಶ್ವರಿಯ ಅವತಾರವನ್ನ ತಾಳಿ ಮಹಿಷಾಸುರನೊಂದಿಗೆ ಯುದ್ಧ ಮಾಡ್ತಾಳೆ. ಹೀಗೆ ಯುದ್ಧ ಮಾಡುವಾಗ ಚಾಮುಂಡೇಶ್ವರಿಯು ಬೆವರತೊಡಗ್ತಾಳೆ. ಆ ತಾಯಿಯ ಬೆವರಿನ ಹನಿಗಳು ನೆಲಕ್ಕೆ ಬಿದ್ದ ಕೂಡಲೇ ಒಬ್ಬ ದೇವಿ ಜನಿಸ್ತಾಳೆ. ಉರಿಯುವ ಜ್ವಾಲೆಯನ್ನ ಹೊಂದಿರುವ ಆ ದೇವಿಯು ಚಾಮುಂಡೇಶ್ವರಿಯ ಸಹಾಯಕ್ಕೆ ನಿಂತು ಮಹಿಷಾಸುರನನ್ನ ಮರ್ದಿಸಲು ಸಹಕಾರಿಯಾಗ್ತಾಳೆ. ಇದರಿಂದ ಸುಪ್ರಸನ್ನಳಾದ ತಾಯಿ ಚಾಮುಂಡೇಶ್ವರಿಯು ಮಹಿಷಾಸುರನನ್ನ ಮರ್ದಿಸಿದ ನಾನು ಈ ಬೆಟ್ಟದ ಮೇಲೆ ನೆಲೆ ನಿಂತು ಭಕ್ತರನ್ನ ಹರಸ್ತೇನೆ. ನೀನು ಇನ್ನು ಮುಂದೆ ಉತ್ತನಹಳ್ಳಿ ಎಂಬಲ್ಲಿ ನೆಲೆಸಿ ನಿನ್ನ ಬಳಿ ಬರುವ ಪ್ರತಿ ಭಕ್ತರ ಆಸೆ ಆಕಾಂಕ್ಷೆಗಳನ್ನ ಪೂರ್ತಿ ಮಾಡು ಎಂದು ಹೇಳುತ್ತಾಳೆ. ಚಾಮುಂಡೇಶ್ವರಿಯ ಒಂದು ಅಂಶವೇ ಆಗಿರೋದ್ರಿಂದ ಈಕೆಯನ್ನ ಚಾಮುಂಡಮ್ಮ ಸಹೋದರಿ ಎಂದೇ ಕರೆಯಲಾಗುತ್ತೆ. ಇವಿಷ್ಟು ಸಂಗತಿಗಳು ಮಾತ್ರವಲ್ಲದೆ ದೇಗುಲದ ಒಂದು ಕೊಠಡಿಯಲ್ಲಿ ಪಂಚಲೋಹದಿಂದ ಮಾಡಿದ ದೇವಿಯ ಉತ್ಸವ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗಿದ್ದು, ಪ್ರತಿ ವರ್ಷ ಚಾಮುಂಡೇಶ್ವರಿಯ ರಥೋತ್ಸವಕ್ಕೂ ಮುನ್ನ ಉತ್ತಾಳಮ್ಮನಿಗೆ ಪೂಜೆ ಸಲ್ಲಿಸಿದ ನಂತರವೇ ಮೈಸೂರು ಅರಸರು ರಥೋತ್ಸವವನ್ನ ಪೂಜಿಸುವ ಪರಿಪಾಠ ತಲತಲಾಂತರದಿಂದ ನಡೆದುಕೊಂಡು ಬಂದಿದೆ. ಇನ್ನು ಈ ದೇವಿಯ ಸಾಮೀಪ್ಯದ ಸನಿಹದಲ್ಲಿಯೇ ಉದ್ಭವ ಶಿವಲಿಂಗವಿರುವ ಶ್ರೀ ಸಿದ್ದೇಶ್ವರ ಸ್ವಾಮಿಯ ದೇಗುಲವೂ ಕೂಡ ಇದ್ದು, ಈ ದೇವರನ್ನ ಕೂಡ ನೋಡಿ ಕಣ್ತುಂಬಿಕೊಳ್ಳಬಹುದಾಗಿದೆ.
ಮಂಗಳವಾರ, ಶುಕ್ರವಾರ, ಪೌರ್ಣಮಿಯಂದು ಇಲ್ಲಿ ದೇವರಿಗೆ ವಿಶೇಷ ಪೂಜಾ ಪುನಸ್ಕಾರಗಳನ್ನು ಮಾಡಲಾಗುತ್ತೆ. ಆಷಾಢ ಮಾಸ ನವರಾತ್ರಿ ಹಬ್ಬದಲ್ಲಿ ದೇವಿಗೆ ಬಗೆ ಬಗೆಯ ಅಲಂಕಾರವನ್ನ ಮಾಡಲಾಗುತ್ತೆ. ಅತ್ಯಂತ ಶಕ್ತಿಶಾಲಿಯಾದ ಈ ದೇವಿಯನ್ನ ಬೆಳಗ್ಗೆ 7:30ರಿಂದ ಮಧ್ಯಾಹ್ನ 2 ಗಂಟೆವರೆಗೆ, ಸಾಯಂಕಾಲ 3:30ರಿಂದ ರಾತ್ರಿ 8:30ರವರೆಗೆ ದರ್ಶನ ಮಾಡಬಹುದಾಗಿದ್ದು, ಇಲ್ಲಿಗೆ ಬರುವ ಭಕ್ತಾದಿಗಳು ದೇವಿಗೆ ಉಡಿ ಸೇವೆ, ಅಲಂಕಾರ ಸೇವೆ, ಕುಂಕುಮಾರ್ಚನೆ, ಅಭಿಷೇಕ ಸೇವೆ, ಹಣ್ಣುಕಾಯಿ ಸೇವೆಗಳನ್ನ ಮಾಡಿಸಬಹುದಾಗಿದೆ. ತ್ರಿಪುರ ಸುಂದರಿ ಅಮ್ಮನವರು ನೆಲೆಸಿರುವ ಈ ಪುಣ್ಯ ಕ್ಷೇತ್ರವು ಮೈಸೂರು ಜಿಲ್ಲೆಯ ಉತ್ತನಹಳ್ಳಿ ಎಂಬ ಪ್ರದೇಶದಲ್ಲಿದ್ದು, ಈ ದೇಗುಲವು ಚಾಮುಂಡಿ ಬೆಟ್ಟದಿಂದ 9 ಕಿಲೋಮೀಟರ್, ಮೈಸೂರು ಬಸ್ ನಿಲ್ದಾಣದಿಂದ 9 ಕಿಲೋಮೀಟರ್, ಬೆಂಗಳೂರಿನಿಂದ 150 ಕಿಲೋಮೀಟರ್, ಶಿವಮೊಗ್ಗದಿಂದ 251 ಕಿಲೋಮೀಟರ್, ಮಂಡ್ಯದಿಂದ 52 ಕಿಲೋಮೀಟರ್, ನಂಜನಗೂಡಿನಿಂದ 21 ಕಿಲೋಮೀಟರ್ ದೂರದಲ್ಲಿದೆ. ಮೈಸೂರು ಉತ್ತಮವಾದ ರಸ್ತೆ ಹಾಗೂ ರೈಲ್ವೆ ಸಂಪರ್ಕವನ್ನ ಹೊಂದಿದ್ದು, ಚಾಮುಂಡಿ ಬೆಟ್ಟಕ್ಕೆ ಹೋದವರು ಈ ದೇಗುಲಕ್ಕೂ ಕೂಡ ಸುಲಭವಾಗಿ ತೆರಳಬಹುದಾಗಿದೆ. ಮೈಸೂರು ಬಸ್ ನಿಲ್ದಾಣದಿಂದ ಉತ್ತನಹಳ್ಳಿಗೆ ಸಾಕಷ್ಟು ನಗರ ಸಾರಿಗೆ ಸೌಲಭ್ಯವಿದೆ. ಸಾಧ್ಯವಾದರೆ ಮೈಸೂರಿಗೆ ಹೋದಾಗ ನೀವು ಒಮ್ಮೆ ಈ ದೇವಿಯನ್ನ ದರ್ಶನ ಮಾಡಿ ಆಕೆಯ ಆಶೀರ್ವಾದವನ್ನ ಪಡೆಯಿರಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspireKannada@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.